ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ಏನು ಮಾಡಬೇಕಂತ ಇದ್ದೀನಿ ಅಂದರೆ ಆಲಿವನ್ ಕುರ್ಮಾ ಮಾಡಬೇಕಂತ ಇಟ್ಟಿದ್ದೀನಿ. ಹಾಗೆಯೇ ಅದಕ್ಕೆ ಯಾವುದೇ ರೀತಿಯಲ್ಲೂ ತರಕಾರಿ ಯಾವುದು ಬೇಡ, ಒಂದು ಟೊಮೊಟೊ ಇದ್ದರೆ ಸಾಕು. ಇದು ಆಲಿವನ್ ಕುರ್ಮಾ ಏನಕ್ಕೆ ಅಂದರೆ ಯಾವುದಕ್ಕೆ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಬಿರಿಯಾನಿಗಾಗಲಿ, ಜೀರಾ ರೈಸ್ಗಾಗಲಿ, ಆಮೇಲೆ ವೈಟ್ ರೈಸ್ಗೆ, ಚಪಾತಿಗೆ, ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ವಾಯ್ಸ್ ಚೇಂಜ್ ಆಗಿದೆ, ಒಂದು 3 ದಿನ ವ್ಲಾಗ್ ಮಾಡಿಲ್ಲ, ಹುಷಾರಿರಲಿಲ್ಲ, ಫೀವರ್ ಕೋಲ್ಡ್ ಎಲ್ಲ ಆಗಿತ್ತು. ಸ್ವಲ್ಪ ಪರವಾಗಿಲ್ಲ, ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆಲಿವನ್ ಕುರ್ಮಾ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ಕೊಬರ್ತೀನಿ, ಬನ್ನಿ ಹೋಗಮ್ಮ. ಹಾಗೆ ಆಲಿವನ್ ಕುರ್ಮಾ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಿದ್ದಾರೆ, ಇದೇ ರೀತಿಯೇ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಷ್ಟೇ ನಾನು ಕೇಳ್ಕೊತಾ ಇರೋದು, ದಯವಿಟ್ಟು ಮಾಡಿ. ಹಾಗೆ ಇವಾಗ ಆಲಿವನ್ ಕುರ್ಮಾ ಹೇಗೆ ಮಾಡೋಣ ಅಂತ ಹೇಳ್ಬಿಟ್ಟು, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಬರ್ತೀನಿ, ಬನ್ನಿ. ಫಸ್ಟ್ ಬಂದ್ಬಿಟ್ಟು ನಾವೇನು ಮಾಡಬೇಕು ಅಂದರೆ ಒಂದು ಸ್ಪೂನ್ ಗಸಗಸೆ, ಹಾಗೆ ಗೋಡಂಬಿ, ಒಂದು 10 ಗೋಡಂಬಿ ತೊಗೊಳ್ಳಿ, ಒಂದು ಸ್ಪೂನ್ ಗಸಗಸೆ ತೊಗೊಂಡು ಹೀಗೆ ನೆನೆಸಿಡಬೇಕು. ನೆನೆಸಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡಬೇಕು ಇದನ್ನು, ಆಯಿತಾ. ಒಂದು ಬಾಂಡ್ಲಿ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಆಮೇಲೆ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಳ್ಬೇಕು. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಬಾಣಲಿಗೆ ಹಾಕಬೇಕು. ಇವಾಗ ಹಾಕ್ತೀನಿ ನಾನು. 2 ಈರುಳ್ಳಿ ತೊಗೊಂಡಿರೋದು ನಾನು. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಬೇಕು. ನಾನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಇವಾಗ. ಅಂದರೆ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಸ್ವಲ್ಪ ಫ್ರೈ ಆಗಿದೆ ಅಲ್ಲಿ, ಅದಕ್ಕೋಸ್ಕರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಹಣ್ಣಾಗಿರೋ ಟೊಮೊಟೊ, ಈರುಳ್ಳಿಗಿಂತ ಹೆಚ್ಚಾಗಿ ಟೊಮೆಟೊ ತೊಗೊಳ್ಬೇಕು ನಾವು. ಟೊಮೆಟೊನ ನಾನು 5 ಟೊಮೆಟೊ ತೊಗೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕುತ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಲ್ಲೇ. ಅರಿಶಿನ ಪುಡಿ ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಇದನ್ನು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ, ಒಳ್ಳೆ ಟೇಸ್ಟ್ ಮಾತ್ರ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಫ್ರೈ ಆಗೋಕ್ಕೆ ಬಿಡಬೇಕು. ಫ್ರೈ ಆಗಿದೆ ಅಲ್ಲಿ. ಫ್ರೈ ಆದಮೇಲೆ ನಾನು 2 ಮೆಣಸು ತೊಗೊಂಡಿರೋದು, ಆದರೆ 1 ಮೆಣಸಲ್ಲಿ 4 ಭಾಗ ಮಾಡಿಬಿಟ್ಟು ಹಾಕಿದ್ದೀನಿ. ಈಗ ನಾನೊಂದು ಜಾರ ತೊಗೊತಾ ಇದ್ದೀನಿ, ಯಾಕಂದರೆ ಒಂದು ಅರ್ಧ ಬೌಲ್ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಆವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಗಸಗಸೆ, ಅದಕ್ಕೆ ಆ್ಯಡ್ ಮಾಡ್ತಿದ್ವಿ. ಕೊಬ್ಬರಿಗೆ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಈಗ ನಾನಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ. ಇವಾಗ ಏನಂದರೆ ಅದು ಹಾಕೋದು ಅಂದರೆ ಕೊಬ್ಬರಿ ತುರಿ ಹಾಕಿರೋದಲ್ವ, ಅದು ಸ್ವಲ್ಪ ದಪ್ಪವಾಗಿ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಅದಕ್ಕೆ. ಯಾಕಂದರೆ ಸ್ವಲ್ಪ ನೀರಾಗಿ ಬರಲಿ ಅಂತ ಹೇಳ್ಬಿಟ್ಟಿಲ್ಲ ಅಂದರೆ ತುಂಬ ದಪ್ಪ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಹೇಗೋಲ್ ಜಾರದಲ್ಲಿ ಕೂಡ ಇತ್ತು ರುಬ್ಬಿರೋದು, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು
ಸ್ವಲ್ಪ ದಪ್ಪ ಇರೋದನ್ನು ಸ್ವಲ್ಪ ನೀರಾಗಿ ಮಾಡಿದ್ದೀನಿ. ಇದು ಹಾಕೋದೇ ಟೇಸ್ಟ್ ನಮಗೆ. ಗಸಗಸೆ ಮತ್ತು ಗೋಡಂಬಿ ಎಲ್ಲ ಹಾಕ್ತೀವಲ್ಲ, ಅದೇ ಟೇಸ್ಟ್ ಕೊಡೋದು ನಮಗಿದು. ನಾನಲ್ಲಿ 2 ಮೆಣಸು ಹಾಕಿದ್ದೀನಿ, ಆದರೆ ನೀವು ಬೇಕಾದ್ರೆ ನಿಮಗೆ ಎಷ್ಟು ಖಾರ ಬೇಕೋ ಅದು ತಕ್ಕಂತೆ ನೀವು ಹಾಕ್ಕೊಳ್ಳಿ. ನನಗೆ ಖಾರ ಕಮ್ಮಿ ಬೇಕು ಅಂತೇಳ್ಬಿಟ್ಟು ನಾನಲ್ಲೇ 2 ಮೆಣಸು ಹಾಕಿರೋದು. ಇದಕ್ಕೆ ಇವಾಗ ನಾನು ಜೀರಾ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಒಂದು ಕಾಲು ಸ್ಪೂನ್ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಧನಿಯಾ ಪೌಡರ್ ಹಾಕ್ತೀನಿ. ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ. ಸ್ವಲ್ಪನೇ ಇತ್ತು ಧನಿಯಾ ಪೌಡರು, ಅದು ಬೀಳೋದಕ್ಕೆ ಕಳ್ತಾ ಇದೆ. ಅರ್ಧ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಜಾಸ್ತಿ ಆಗಿ 1 ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಲ್ಲಿ ಅರ್ಧ ಸ್ಪೂನ್ ಹಾಕಿದ್ದೀನಿ. ಈಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಸ್ಪೈಸಿ ಕಮ್ಮಿ ಬೇಕು ಅಂತೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಪರವಾಗಿಲ್ಲ. ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಕುದ್ದಾಗಿದೆ ಇವಾಗ, ಅದು 10 ನಿಮಿಷ ಬಿಟ್ಟಿದ್ದೀನಿ ನನ್ನಲ್ಲಿ, ಅಲ್ಲಿ ಕುದ್ದಾಯಿತು. ಅದಕ್ಕಾದ್ರೂ ಅದು ಸ್ವಲ್ಪ ದಪ್ಪವಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಪಲಾವ್ಗೆ, ಜೀರಾ ರೈಸ್, ಬಿರಿಯಾನಿ, ಚಪಾತಿ ಇವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ವೈಟ್ ರೈಸ್ಗೂ. ಇದಕ್ಕೆ ಇವಾಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನು ಹಾಕ್ತಾಯಿದ್ದೀನಿ ಅಂದರೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ಆದಮೇಲೆ ಕಸ್ತೂರಿ ಮೇಥಿ ಬರುತ್ತಲ್ವ, ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆಯೇ ಕಸ್ತೂರಿ ಮೇಥಿ ಆದಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತೀನಿ ಒಗ್ಗರಣೆಗೆ. ತುಂಬ ಚೆನ್ನಾಗಿ ಬರುತ್ತೆ, ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟ್. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಘಮ್ ಅಂತ ಇದೆ ಇವಾಗಲೇ. ನಾನಿವಾಗ ರೈಸ್ ಮಾಡ್ಕೊಂಡಿದ್ದೀನಿ, ರೈಸ್ಗೆ ತಿನ್ನೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಟ್ರೈ ಮಾಡಿಬಿಟ್ಟು ನೋಡಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅಲ್ಲಿ ರೆಡಿ ಆಗಿದೆ. ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕಾಯಿತು. ಒಗ್ಗರಣೆ ಹಾಕಿ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಮತ್ತೆ ಒಂದು ಸತಿ ಕುದಿಯಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತೀನಿ ಫ್ರೆಂಡ್ಸ್, ಅಷ್ಟೇ. ನನ್ನ ಮಗಳು ಬಂದಾದಮೇಲೆ ಇದನ್ನೇ ರೈಸ್ ಜೊತೆ ಕೊಡ್ತೀನಿ. ಅವಳು ಏನು ಹೇಳ್ತಾಳೆ ನೋಡಬೇಕು. ಅವಳೇನ ಬರೋದು 3 o'clock, ಇವಾಗ 2 o'clock. ಇವತ್ತು ಲೇಟಾಗಿ ವಿಡಿಯೋ ಬಿಡ್ತಾಯಿದ್ದೀನಿ ನಾನು. ಆಯಿತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ಈ ಥರ ಒಂದೊಂದು ಸರ್ತಿ ಪಲಾವೆಲ್ಲ ಮಾಡ್ಕೊಂಡಾಗ, ಜೀರಾ ರೈಸ್ ಮಾಡ್ಕೊಂಡಾಗ, ಬಿರಿಯಾನಿ ಮಾಡ್ಕೊಂಡು ತಿನ್ನಿ. ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.